ಸ್ನೇಹಿತನ ಬರ್ತ್ಡೇಗೆ ಶುಭ ಕೋರಿ ದೀರ್ಘಾಯುಷ್ಯ ಹಾರೈಸಲು ಹೋಗಿದ್ದ ನೆಲಮಂಗಲದ ಸ್ನೇಹಿತರು ತಮ್ಮ ಬದುಕನ್ನೇ ಕೊನೆಗೊಳಿಸಿಕೊಂಡಿದ್ದಾರೆ. ಈ ಕುರಿತ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಬರ್ತ್ಡೇ ಪಾರ್ಟಿಗೆ ತೆರಳಿದ್ದ ಸ್ನೇಹಿತರ ದುರಂತ ಅಂತ್ಯ. ಪಲ್ಟಿ ಹೊಡೆದು ಕೆರೆ ಅಂಗಳಕ್ಕೆ ಉರುಳಿದ ಥಾರ್ ಕಾರು. ಸ್ನೇಹಿತನ ಹುಟ್ಟುಹಬ್ಬಕ್ಕೆ ತೆರಳಿದ್ದ ಯುವಕರು ವಾಪಸ್ ತೆರಳುವ ವೇಳೆ ಮಸಣ ಸೇರಿದ್ದಾರೆ. ಯಾರಿಗೆ ಗೊತ್ತು ಹೇಳಿ, ಗೆಳೆಯನ ಕೈ ಹಿಡಿದು ಕೇಕ್ ಕತ್ತರಿಸಿ ಸಂಭ್ರಮಿಸಿದ ಆ ನಗುವಿನ ಕ್ಷಣಗಳೇ ಕೊನೆಯಾಗುತ್ತವೆ ಅಂತ. ನೆಲಮಂಗಲದ ಕುಣಿಗಲ್ ರಾಷ್ಟ್ರೀಯ ಹೆದ್ದಾರಿ ಗುಡೇಮಾರನಹಳ್ಳಿಯಿಂದ ದಾಬಸ್ಪೇಟೆಗೆ ಸಂಪರ್ಕಿಸುವ ರಾಜ್ಯ ಹೆದ್ದಾರಿ ಕಂಬಾಳು ಕೆರೆ ಏರಿ ಬಳಿ ಈ ಅಪಘಾತ ಸಂಭವಿಸಿದೆ. 5 ಮಂದಿ ಸ್ನೇಹಿತರು ಸಂಚರಿಸುತ್ತಿದ್ದ ಥಾರ್ ಕಾರು ಪಲ್ಟಿ ಹೊಡೆದಿದ್ದು ದಾಬಸ್ಪೇಟೆ ನಿವಾಸಿಗಳಾದ ನಿತೀಶ್ ಹಾಗೂ ದಿಲೀಪ್ ಮೃತಪಟ್ಟಿದ್ದಾರೆ. ಇನ್ನು ಕಾರಿನಲ್ಲಿದ್ದ ಉಳಿದ 3 ಸ್ನೇಹಿತರು ಗಂಭೀರ ಗಾಯಗೊಂಡು ಆಸ್ಪತ್ರೆ ಸೇರಿದ್ದಾರೆ. ನಿಯಂತ್ರಣ ತಪ್ಪಿ ಕೆಳಗಡೆ ಹಳ್ಳಕ್ಕೆ ಹೋಗಿ ಬಿದ್ದಿದ್ದಾರೆ. ಸ್ಪಾಟಲ್ಲಿ 2 ಮೃತರಾಗಿದ್ದಾರೆ. ಇನ್ನೊಂದು 3 ಜನರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ. ಅವ್ರನ್ನ ಚಿಕಿತ್ಸೆಗೆ ನಾವು ಶಿಫ್ಟ್ ಮಾಡಿದ್ದೀವಿ. ಮತ್ತು ಆ 2 ಏನು ಮೃತರಾಗಿದ್ದಾರೋ ಸ್ಥಳದಲ್ಲಿ ಅವ್ರನ್ನ ತುಮಕೂರು ಹಾಸ್ಪಿಟ್ಲಿಗೆ ಸೇರಿಸಿದ್ವಿ. ಅವರು ಕೆರೆ ಏರಿ ಮೇಲೆ ಬರುತ್ತಿದ್ದ ಕಾರು ನಿಯಂತ್ರಣ ತಪ್ಪಿ ಪಲ್ಟಿ ಹೊಡೆದ ರಭಸಕ್ಕೆ ರಸ್ತೆ ದಾಟಿ ನೇರವಾಗಿ ಕೆರೆ ಅಂಗಳಕ್ಕೆ ಬಿದ್ದಿದೆ. ಪಲ್ಟಿ ಹೊಡೆದ ರಭಸಕ್ಕೆ ಕಾರು ಸಂಪೂರ್ಣ ನಜ್ಜುಗುಜ್ಜಾಗಿದೆ. ಇನ್ನು ಜೀವಪಾಯದಿಂದ ಪಾರಾಗಿರುವ ಮಂಜುನಾಥ್, ಸಂದೀಪ್ ಹಾಗೂ ಅರುಣ್ 3 ಚಿಕಿತ್ಸೆಗೆ ಒಳಗಾಗಿದ್ದಾರೆ. ಇನ್ನು ಘಟನಾ ಸ್ಥಳಕ್ಕೆ ಬೆಂಗಳೂರು ಗ್ರಾಮಾಂತರ ಎಸ್ಪಿ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದು ದಾಬಸ್ಪೇಟೆ ಪೊಲೀಸರು ಅಪಘಾತ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ರೋಡು ಅಧ್ವಾನ ಮತ್ತು ತಡೆಗೋಡೆಗಳಿಲ್ಲ, ಮೈನು ತಡೆಗೋಡೆ ಇಲ್ಲ, ಅದರಿಂದಲೇ ಈ ಆಕ್ಸಿಡೆಂಟ್ ಆಗಿರೋದು. ಇದನ್ನು ದಯವಿಟ್ಟು ರಾಜ್ಯ ಸರ್ಕಾರ, ಶಾಸಕರು ಗಮನ ಹರಿಸಿ ಇದನ್ನು ರೆಡಿ ಮಾಡಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀವಿ. ಆದರೆ ಈ 2 ಅಮಾಯಕರ ಜೀವ ಹೋದದಕ್ಕೆ ಹೆದ್ದಾರಿ ಪ್ರಾಧಿಕಾರದ ನಿರ್ಲಕ್ಷ್ಯವೇ ಕಾರಣ ಅನ್ನೋ ಆಕ್ರೋಶ ಕೇಳಿ ಬಂದಿದೆ. ಗುಡೇಮಾರನಹಳ್ಳಿ ಟು ದಾಬಸ್ಪೇಟೆಯ ಈ ರಾಜ್ಯ ಹೆದ್ದಾರಿ ಸಂಪೂರ್ಣವಾಗಿ ಭೀಕರ ಗುಂಡಿಗಳಿಂದ ಕೂಡಿದ್ದು, ಇಲ್ಲಿ ನಡೆಯುತ್ತಿರುವ ಪೈಪ್ಲೈನ್ ಕಾಮಗಾರಿ ಅತ್ಯಂತ ನಿಧಾನಗತಿಯಲ್ಲಿ ಸಾಗಿದೆ. ಇದೇ ಈ ದುರಂತಕ್ಕೆ ಮುಖ್ಯ ಕಾರಣ ಎನ್ನಲಾಗ್ತಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ರಸ್ತೆಯನ್ನ ದುರಸ್ತಿ ಮಾಡಿ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕಾಗಿದೆ. ಮೂರ್ತಿ ಬೀರಯ್ಯನಪಾಳ್ಯ, ಗ್ಯಾರಂಟಿ ನ್ಯೂಸ್, ನೆಲಮಂಗಲ.